ನನ್ನ ಜೀವನದಲ್ಲಿ ಈಗ ಅಪ್ಸ್ ಅಂಡ್ ಡೌನ್ಸ್ ಆದಾಗ ನನ್ನ ಜೊತೆಲೇ ಇದ್ದವರು ಏನೇನೋ ಮಾತಾಡಿದ್ರು ನನ್ನ ಬಗ್ಗೆ. ಇವ್ನು ಬರ್ತಾನೆ ಬರೀ ಸುದ್ದಿ ಮಾಡ್ಕೋತಾನೆ, ಪ್ರಚಾರ ಮಾಡ್ಕೋತಾನೆ, ಅದಕ್ಕೋಸ್ಕರ ಏನೋ ಒಂದೆರಡು ಪೇಪರ್ ಆಡ್ ಬರ್ಬೇಕು, ಒಂದೆರಡು ನ್ಯೂಸ್ ಚಾನಲ್ ಅಲ್ಲಿ ಮಕ ತೋರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾನೆ. ಸಿನಿಮಾ ಮುಹೂರ್ತ ಮಾಡ್ತಾನೆ, 4 ದಿವಸ ಶೂಟಿಂಗ್ ಮಾಡ್ತಾನೆ. ಆಮೇಲೆ ಈ ಲವ್ ಮಾಡ್ಬೇಕಾದಾಗ ಏನಾಗುತ್ತೆ, ತಾಯಿ ಬೆಲೆ ಗೊತ್ತಿರಲ್ಲ, ತಾಯಿ ಅನ್ನೋದನ್ನೇ ಮರ್ತು ಬಿಟ್ಟಿರ್ತೀವಿ. ಸರ್ ಪ್ಯಾಷನ್ ಇದೆ. 2004ರಿಂದನೂ ನಮ್ ಬ್ಯಾನರ್ ಇದೆ, ಸ್ಟೇಟ್ ಅವಾರ್ಡ್ ತೊಗೊಂಡಿದೆ ನಮ್ ಬ್ಯಾನರ್ ಎಲ್ಲ. ಆ ಪ್ರೊಡಕ್ಷನ್ ಹೇಗ್ ನಡೆಸ್ಬೇಕು ಅನ್ನೋದು ಗೊತ್ತಿತ್ತು. ಹಿಂಗ್ ಮಾಡಯ್ಯ ಹಂಗ್ ಮಾಡಯ್ಯ ಅಂತ ಎಲ್ಲ ಪಾಪ ಸಜೆಷನ್ಸ್ ಕೊಡ್ತಾರೆ. ಸಂದೇಶ್ ಸರ್ ಕೊಡ್ತಾರೆ, ಇನ್ನು ಉಮಾಪತಿ ಸರ್ ಅವರು ಅಷ್ಟೇ, ಈ ತರ ಮಾಡ್ಕೊಂಡು ಹೋಗು, ಜಾಸ್ತಿ ಖರ್ಚು ಮಾಡಬೇಡ, ಇವಾಗ ನೀವು ಮಾಡ್ತಿದ್ದೀರಾ ಪ್ರೊಡಕ್ಷನ್. ಸುದ್ದಿ ಮನೆಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ರವಿ ಸಾಸ್ನೂರ್. ಇವತ್ತು ನನ್ನ ಜೊತೆಗಿದ್ದಾರೆ ಖೇಲಾ ಸಿನಿಮಾದ ನಿರ್ಮಾಪಕರು, ನಿರ್ದೇಶಕರು, ಜೊತೆಗೆ ಇಂಡಸ್ಟ್ರಿಯಲ್ಲಿ ಬಹಳಷ್ಟು ವರ್ಷಗಳಿರೋರು, ಸಿನಿಮಾವನ್ನ ತುಂಬಾ ಪ್ರೀತಿಸುವಂತವ್ರು ಭರತ್ ವಿಜಯ್. ಥ್ಯಾಂಕ್ ಯು ಸೊ ಮಚ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಈ ಖೇಲಾದಿಂದ ಯಾಕೆ ಬೆನ್ನತ್ತಿದ್ದು ಭರತ್? ಖೇಲಾ ಅಂತಂದ್ರೆ ಒಂದು ಪ್ಲೇಯರ್ ಅಂತ ಅರ್ಥ. ಓಕೆ. ಸೊ ನನ್ನ ಜೀವನದಲ್ಲಿ ಈಗ ಅಪ್ಸ್ ಅಂಡ್ ಡೌನ್ಸ್ ಆದಾಗ ನನ್ನ ಜೊತೆಲೇ ಇದ್ದವರು ಏನೇನೋ ಮಾತಾಡಿದ್ರು ನನ್ನ ಬಗ್ಗೆ. ಓಕೆ. ಸೊ ನನ್ನ ಹಿಂದೆ ಮುಂದೆ ಆಟ ಆಡಿದ್ರು. ಓಕೆ ಓಕೆ. ಆ ಆಟ ಆಡೋದಕ್ಕೆ ನಾನು ಆಟ ಆಡ್ಲೇಬೇಕಲ್ವಾ, ಅವ್ರು ಆಟ ಆಡಿದ್ದಕ್ಕೆ, ಅದಕ್ಕೆ ನಾನು ಪ್ಲೇಯರ್ ಆಗೇ ಬಂದೆ. ಈಗ ಅದಕ್ಕೆ ಖೇಲ್. ಹೌದು, ಖೇಲಾ. ಬಟ್ ಖೇಲಾಗಿಂತೂ ಮುಂಚೆ ಇಂಡಸ್ಟ್ರಿಯಲ್ಲಿ ತುಂಬಾ ವರ್ಷದಿಂದ ಇರೋರು, ಅಂದ್ರೆ ಇಂಡಸ್ಟ್ರಿ ಗೊತ್ತು ನಿಮಗೆ, ಸಿನಿಮಾದವರು ಗೊತ್ತು, ನಿರ್ಮಾಪಕರು ಗೊತ್ತು, ನಿರ್ದೇಶಕರು ಗೊತ್ತು. ಬಟ್ ಒಂದು ಸಿನಿಮಾ ಟೇಕ್ ಆಫ್ ಮಾಡಿ ಅದನ್ನ ಮುಗಿಸೋದು ಒಂದು ದೊಡ್ಡ ಸಾಹಸ. ಇದಕ್ಕಿಂತ ಮುಂಚೆ ಒಂದಷ್ಟು ಡಿಸಾಸ್ಟರ್ಗಳನ್ನ ನೀವು ನೋಡಿರಿ. ಇಫ್ ಯು ವಾಂಟ್ ಟು ರೀಕಾಲ್ ದಟ್ ಪರ್ಟಿಕ್ಯುಲರ್ ಪಾಯಿಂಟ್. ಸರ್ ಅದೇ, ಈಗ ನಂದು 1-2 ಸಿನಿಮಾಗಳು ಸ್ಟಾರ್ಟ್ ಆಯ್ತು, ನಿಲ್ತು, ಸಮಸ್ಯೆಗಳಾಯ್ತು, ಎಲ್ಲ ಆಯ್ತು. ಸೊ ಆ ಸಮಸ್ಯೆಗಳಿಗೆ ಈಗ ಹೆಂಗ್ ಹೇಳ್ತಾರೆ ಅಂದ್ರೆ ಜನ, ಇವ್ನು ಬರ್ತಾನೆ ಬರೀ ಸುದ್ದಿ ಮಾಡ್ಕೋತಾನೆ, ಪ್ರಚಾರ ಮಾಡ್ಕೋತಾನೆ, ಅದಕ್ಕೋಸ್ಕರ ಏನೋ ಒಂದೆರಡು ಪೇಪರ್ ಆಡ್ ಬರ್ಬೇಕು, ಒಂದೆರಡು ನ್ಯೂಸ್ ಚಾನಲ್ ಅಲ್ಲಿ ಮಕ ತೋರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾನೆ. ಸಿನಿಮಾ ಮುಹೂರ್ತ ಮಾಡ್ತಾನೆ, 4 ದಿವಸ ಶೂಟಿಂಗ್ ಮಾಡ್ತಾನೆ. ಅವ್ರಿಗೆ ಗೊತ್ತಿರಲ್ಲ, ಈಗ 2 ದಿವಸ ಸುದ್ದಿ ಮಾಡ್ಕೊಳಕ್ಕೂ, ನಾವು 2 ದಿವಸ ಶೂಟಿಂಗ್ ಮಾಡೋದಕ್ಕೂ ನಾವು ಲಕ್ಷಾಂತರ ರೂಪಾಯಿ ದುಡ್ಡು ಬೇಕಾಗುತ್ತೆ. ದಿವ್ಸಕ್ಕೆ ಒಂದು 2.5-3 ಲಕ್ಷ ಇಲ್ದಿರ ನಾವು ಶೂಟಿಂಗ್ ಮಾಡಕ್ಕಲ್ಲ. ಅಂಡ್ ಮೋರ್ ಓವರ್ ಆ 2.5-3 ಲಕ್ಷ ಅನ್ನೋದಕ್ಕಿಂತ ಪ್ರೀವಿಯಸ್ಲಿ ನಾವು ಟೆಕ್ನಿಷಿಯನ್ಸ್ಗೆಲ್ಲ ಅಡ್ವಾನ್ಸ್ ಮಾಡ್ಬೇಕಾಗುತ್ತೆ. ದೊಡ್ಡ ಟೆಕ್ನಿಷಿಯನ್ಸ್ಗೆ ಅಡ್ವಾನ್ಸ್ ಮಾಡಿದ್ದೆ ನಾನು, ಅವ್ರನ್ನ ಹೈಯರ್ ಮಾಡಿದ್ದೆ, ಎಲ್ಲ ಆಗಿತ್ತು. ಅದೆಲ್ಲ ಆಡ್ಕೋತಾ ಇದ್ರಲ್ಲ ನನ್ನ ಬಗ್ಗೆ, ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಕೊಡ್ಬೇಕು ಅಂತಾನೆ ಸ್ಟಾರ್ಟ್ ಮಾಡಿದ್ದು ಇದು ಖೇಲಾ. ಆಕ್ಚುಲಿ ಏನಿದು ಖೇಲಾ ಅಂದ್ರೆ, ನಾನು ಆಕ್ಚುಲಿ ಒಂದು ಅಮ್ಮನ ಸಾಂಗ್ ನೋಡಿದೆ, ಸ್ವಾತಿ ಮೇಡಮ್ ಜೊತೆಗೆ ನಾಯಕ್ ನಟನ ಒಂದು ತುಂಬಾ ಎಮೋಷನಲ್ ಅಂತ ಸಾಂಗ್ ಇದು. ಖೇಲಾ ಏನ್ ಹೇಳಕ್ ಕೊಟ್ಟಿದೆ ಖೇಲಾ? ಸರ್ ಖೇಲಾ ಕೆಳಗೆ ಇದು ಖೇಲಾ ಅನ್ನೋದು ಮೈನ್ ಟೈಟ್ಲು. ಸಬ್ ಟೈಟಲ್ ಬಂದು ದಿ ಗೇಮ್ ಆಫ್ ಲವ್ ಅಂತ. ಇದು ಪ್ರೀತಿಯ ಆಟ. ಈ ಪ್ರೀತಿಲಿ ಯಾವ್ಯಾವ ತರ ಆಟ ಆಡ್ತಾರೆ ಜನ ಅನ್ನೋದು ಒಂದು, ಈ ನಮ್ಮ ಯಂಗ್ಸ್ಟರ್ಸ್ ಹೇಗೆ ನಡೀತಾ ಇದೆ ಇವತ್ತು, ಈ ಜೆನ್ ಆಲ್ಫಾ ಏನಿದೆಯೋ ಅವ್ರಗಳಿಗೆಲ್ಲ, ನಮ್ಮ ಜನರೇಷನ್, ನಾವು 90s ಕಿಡ್ಸ್ ಇದೀವಲ್ಲ, ಯಾವ ತರ ಇರ್ತೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. 90s ಕಿಡ್ಸ್ ಲವ್ವೇ ಬೇರೆ, ಇವಾಗಿನ ಲವ್ವೇ ಬೇರೆ, ತುಂಬಾ ಪ್ಯೂರ್ ಅಥೆಂಟಿಕ್ ಲವ್ ಅದು. ಹೌದು, ಭಾವನೆ ಕೂಡ ಹಂಗೆ ಅದು. ಆಮೇಲೆ ಈ ಲವ್ ಮಾಡ್ಬೇಕಾದಾಗ ಏನಾಗುತ್ತೆ, ತಾಯಿ ಬೆಲೆ ಗೊತ್ತಿರಲ್ಲ, ತಾಯಿ ಅನ್ನೋದನ್ನೇ ಮರ್ತು ಬಿಟ್ಟಿರ್ತೀವಿ. ಆ ತಾಯಿ ನಮಗೋಸ್ಕರ ಏನೇನ್ ಕಷ್ಟ ಪಡ್ತಿರ್ತಾಳೆ ಆ ತಾಯಿ ಅನ್ನೋದು ನಮ್ಗೆ ಆ ಸಮಯಕ್ಕೆ ನಮ್ಗೆ ಗೊತ್ತಾಗಲ್ಲ. ಸೊ ಅದನ್ನೆಲ್ಲ ತೋರಿಸಿದೀನಿ ರಿಯಲ್ ಆಗಿ. ನಮ್ಮ ಲೈಫಲ್ಲಿ, ನನ್ನ ಲೈಫ್ ಅಂತಲ್ಲ, ನಮ್ಮ ಯಂಗ್ಸ್ಟರ್ಸ್ ಲೈಫಲ್ಲಿ ಏನ್ ನಡೆಯುತ್ತೋ ಅದೇ ಖೇಲಲ್ಲಿ ತೋರಿಸಿದೀನಿ. ಅಲ್ಲ, ಈಗ ಪ್ರೊಡಕ್ಷನ್ ಅಲ್ಲಿ ನಿಮ್ಗೊಂದು ಎಕ್ಸ್ಪೀರಿಯನ್ಸ್ ಇತ್ತು, ಬಟ್ ಯೂಶಲಿ ಪ್ರೊಡಕ್ಷನ್ ಕೆಲಸ ಮಾಡಿದವರು ಅಥವಾ ರೈಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದವರು ಮುಂದೊಂದಿನ ಡೈರೆಕ್ಟರ್ ಆಗುವಂತಹ ಸಾಧ್ಯತೆಗಳು ತುಂಬಾ ಇರ್ತವೆ. ಬಟ್ ಪ್ರೊಡಕ್ಷನ್ ಇಂದ ಡೈರೆಕ್ಷನ್ ಶಿಫ್ಟ್ ಆಗಿದ್ದು ಏನಕ್ಕೆ ಅಂದ್ರೆ, ಆ ಥರದ್ದು ಏನಾದ್ರು ಒಂದು ರೀಸನ್ ಇದೆಯಾ ಅಥವಾ ಆ ಒಂದು ಪ್ಯಾಷನ್ ಏನಂತ? ಸರ್ ಪ್ಯಾಷನ್ ಇದೆ. 2004ರಿಂದನೂ ನಮ್ ಬ್ಯಾನರ್ ಇದೆ, ಸ್ಟೇಟ್ ಅವಾರ್ಡ್ ತೊಗೊಂಡಿದೆ ನಮ್ ಬ್ಯಾನರ್ ಎಲ್ಲ. ಆ ಪ್ರೊಡಕ್ಷನ್ ಹೇಗ್ ನಡೆಸ್ಬೇಕು ಅನ್ನೋದು ಗೊತ್ತಿತ್ತು. ಅದಾದ್ಮೇಲೆ ಒಂದ್ ಸ್ವಲ್ಪ ತಿಳ್ಕೋಬೇಕು ಅಂತೇಳಿ, ಈಗ ನನ್ನ ಪ್ರೊಡಕ್ಷನ್ ನಾನು ಕೂತಿದ್ರೆ ನಾನು ರಾಜನ್ ತರಾನೇ ಇರ್ತೀನಿ ಅಲ್ಲಿ, ಕಾಲ್ ಮೇಲೆ ಕಾಲ್ ಹಾಕೊಂಡು ಲೈಮ್ ಟೀ ಕೊಡ್ರಪ್ಪ, ಕಾಫಿ ಕೊಡ್ರಪ್ಪ ಅಂತ ಹೇಳಿದ ತಕ್ಷಣ, ಕೈ ಹಿಂಗ್ ಅಂದಿದ ತಕ್ಷಣ ಬರುತ್ತೆ. ಬಟ್ ಬೇರೆಯವ್ರ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದಾಗ ಅದ್ರ ಪ್ರೊಡಕ್ಷನ್ ಹೇಗ್ ನಡೆಸೋದು ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ನಾನೇನ್ ಮಾಡಿದೆ, ಸಂದೇಶ್ ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿದೆ 2 ಸಿನಿಮಾ, ಅಮರು ಮತ್ತೆ ಒಡೆಯ. ತುಂಬಾ ದೊಡ್ಡ ಆಪರ್ಚುನಿಟಿ ನನಗೆ ಅದು ತಿಳ್ಕೊಳಕ್ಕೆ. ನನಗೆ ಸಂದೇಶ್ ನಾಗರಾಜು ಸರ್ ದೊಡ್ಡವರಾಗಿರ್ಲಿ ಅಥವಾ ನಮ್ಮ ಸಂದೇಶ್ ಸರ್ ಆಗಿರ್ಲಿ, ಇಬ್ರು ನನಗೆ ಅಷ್ಟೇ ಚೆನ್ನಾಗಿ ತಿಳಿಸ್ಕೊಟ್ರು. ಇವತ್ತಿಗೂ ಅಷ್ಟೇ ನನ್ಗೆ ಏನಾದ್ರು ಸಜೆಷನ್ಸ್ ಬೇಕಂದ್ರೆ ಹೋಗಿ ದೊಡ್ಡವ್ರ ಹತ್ರ, ಸಂದೇಶ್ ನಾಗರಾಜು ಸರ್ ಹತ್ರ, ಯಜಮಾನ್ರೆ ಹಿಂಗಿದೆ, ಏನ್ ಮಾಡ್ಲಿ, ಹಿಂಗ್ ಮಾಡಯ್ಯ ಹಂಗ್ ಮಾಡಯ್ಯ ಅಂತ ಎಲ್ಲ ಪಾಪ ಸಜೆಷನ್ಸ್ ಕೊಡ್ತಾರೆ. ಸಂದೇಶ್ ಸರ್ ಕೊಡ್ತಾರೆ,
ಇನ್ನು ಉಮಾಪತಿ ಸರ್ ಅವರು ಅಷ್ಟೇ, ನಿಜ ನಿಜ. ಈ ತರ ಮಾಡ್ಕೊಂಡು ಹೋಗು, ಜಾಸ್ತಿ ಖರ್ಚು ಮಾಡಬೇಡ, ಇವಾಗ ನೀವು ಮಾಡ್ತಿದ್ದೀರ ಪ್ರೊಡಕ್ಷನ್ ಸ್ವಲ್ಪ ತಗ್ಗಿ ಬಗ್ಗಿ ನಡೀರಿ, ಕಂಟ್ರೋಲ್ ಅಲ್ಲಿ ಇರ್ಲಿ ಖರ್ಚೆಲ್ಲ. ಯಾಕಂದ್ರೆ ಇವಾಗ ದೊಡ್ಡ ದೊಡ್ಡ ಸಿನಿಮಾಗಳು ನಡೀತಾ ಇಲ್ಲ. ಈಗ ನಾವು ನೋಡ್ತಾ ಇದೀವಿ, ಸ್ಯಾಟಲೈಟ್ ರೈಟ್ಸ್ ಅನ್ನೋದಿಲ್ಲ ಈಗ. ನಿಜ, ಹೌದು OTT ತಗೋತಾರೆ, ಪೇಪರ್ ವ್ಯೂ ಕೊಡ್ತಾರೆ. ಹೌದು ಬಿಸ್ನೆಸ್ ಹೆಂಗ್ ಮಾಡೋದು? ಜನ ಥಿಯೇಟರ್ ಬರ್ತಾ ಇಲ್ಲ, ನಿಜ. ಪೈರಸಿ ಮಾಡ್ತಾರೆ, ಮೊಬೈಲ್ ಅಲ್ಲಿ ಹಿಂಗ್ ಕುತ್ಕೊಂಡು ಮನೇಲಿ ನೋಡ್ತಾರೆ, ನಿಲ್ತಾ ಇಲ್ಲ. ಮೊಬೈಲ್ ಅಲ್ಲಿ ಕುತ್ಕೊಂಡು ಹಿಂಗ್ ನೋಡ್ತಾರೆ. ನಾವು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಆ ಒಬ್ಬೊಬ್ಬ ಟೆಕ್ನಿಷಿಯನ್, ಒಬ್ಬ ಲೈಟ್ ಬಾಯ್ ಇಂದ ಹಿಡಿದು, ಒಬ್ಬ ಪ್ರೊಡಕ್ಷನ್ ಅಲ್ಲಿ ಪಾತ್ರೆ ತೊಳೆಯೋನಿಂದ ಹಿಡಿದು, ನಮ್ಮ ಕ್ಯಾಮ್ರಾಮನ್, ಕ್ಯಾಮ್ರಾ ಅಸಿಸ್ಟೆಂಟ್ಗಳು, ಆ ಕ್ಯಾಮ್ರಾ ಎತ್ಕೊಂಡು ಹೋಗ್ಬೇಕಾದ್ರೆ ಕ್ಯಾಮ್ರಾ ಅಸಿಸ್ಟೆಂಟ್ಗಳು ಏನ್ ಕಷ್ಟಪಟ್ಟಿರ್ತಾರೆ ಅದ್ ನಮ್ಗಳಿಗೆ ಮಾತ್ರ ಗೊತ್ತಿರುತ್ತೆ. ಅವ್ರ ಪೇಮೆಂಟ್ ತಗೋತಾರೆ, ಇಲ್ಲ ಅಂತಲ್ಲ, ಬಟ್ ಆ ಕಷ್ಟ ಅದನ್ನ ರೆಸ್ಪೆಕ್ಟ್ ಮಾಡ್ಬೇಕು ನಾವು 100%. ಸೊ ಇದೆಲ್ಲ ನೋಡ್ದೆ. ಇದಾದ್ಮೇಲೆ ನನಗೆ ಒಂದು ಮಾತು ಬಂತು, ಏನ್ ಪ್ರೊಡಕ್ಷನ್ ನಡ್ಸಕ್ಕಲ್ಲ, ಏನು ಬರಲ್ಲ ಇವನಿಗೆ, ಸುಮ್ನೆ ಅದೇ ಹೇಳ್ದಲ್ಲ, ಸುದ್ದಿ ಮಾಡ್ಕೊಳಕ್ ಬರ್ತಾನೆ, ಫೇಮಸ್ ಆಗ್ಬೇಕು, ಅದೆಲ್ಲ ಹಂಗ ಅನ್ಕೊಡ್ರು. ಸರಿ, ಅದಲ್ದಿರ ಇದನ್ನು ನಾನು ಮಾಡಬಲ್ಲೆ ಅಂತ ಹೇಳಿ ಒಂದು ಕತೆ ಬರ್ದೆ. ಅದೊಂದು 4 ದಿವಸ ಶೂಟ್ ಮಾಡಿ, ಸ್ವಲ್ಪ ಅದು ಬೇರೆ ಲೆವೆಲ್ ಮಾಡ್ತಾ ಇದ್ದೀನಿ. ಅದನ್ನು ಹೋಲ್ಡ್ಗೆ ಇಟ್ಟು ಒಂದು ಸಣ್ಣದಾಗಿ, ಒಬ್ರು ತುಂಬಾ ದೊಡ್ಡ ಡೈರೆಕ್ಟ್ರು ತಮಿಳವರು, ಅವ್ರು ಸ್ವಲ್ಪ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅವ್ರ ಮೇಕಿಂಗ್ ಆಗ್ಲಿ ಅಥವಾ ಅವ್ರು ಮಾಡೋ ರೀತಿ ಆಗ್ಲಿ, ಅವರು ಸಿಕ್ಕಿದಾಗ ಹೇಳಿದ್ರು, ಒಂದೇ ಸತಿ ದೊಡ್ಡದು ಮಾಡಬೇಡ, ಸಣ್ಣದಿಂದ ದೊಡ್ಡದು ಮಾಡು, ಒಳ್ಳೆ ಸಜೆಷನ್ ಅದು ಆಕ್ಚುಲಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಒಂದು ಸಣ್ಣದು ಅಂತ ಹೇಳಲ್ಲ, ಈ ಸಿನಿಮಾನ ಒಳ್ಳೆ ಬಡ್ಜೆಟ್ ಅಲ್ಲೇ ಮಾಡಿದೀನಿ, ಮತ್ತೆ ಕತೆ ಚೆನ್ನಾಗಿ ಮಾಡ್ಕೊಂಡಿದೀವಿ. ಈಗ್ಲೂ ಅಷ್ಟೇ ನನಗೆ ಎಷ್ಟೋ ಜನ, ಇವಾಗ ನೀವ್ ಹೇಳಿದ್ರಿ ಅಮ್ಮ ಸಾಂಗ್ ಚೆನ್ನಾಗಿ ಬಂದಿದೆ, ಇನ್ನೊಂದು ಪುಣ್ಯಾತ್ ಗೀತಿ ಅಂತ ಮಾಡಿದೀವಿ. ಆ ಸಾಂಗು ಅಷ್ಟೇ, ವೇಲು ಮುರುಗನ್ ಅವ್ರು, ತಮಿಳ್ ಸಿಂಗರ್ ಅವರು, ಅವರು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಈ ತರ ಸಾಂಗ್ ಇರುತ್ತೆ ಅಂತ ನಂಗೆ ಗೊತ್ತಿಲ್ಲ, ನಂಗೆ ಕನ್ನಡ ಹಾಡೋದೇ ಕಷ್ಟ, ಅಂತದ್ರಲ್ಲೂ ನೀವು ನನ್ನೇ ಸೆಲೆಕ್ಟ್ ಮಾಡಿ ಬಂದು ಹಾಡಿಸ್ತಿದ್ದೀರಾ, ತುಂಬಾ ಥ್ಯಾಂಕ್ಸ್. ನಾನು ತಮಿಳ್ನಾಡಲ್ಲಿ ಪ್ರಮೋಟ್ ಮಾಡ್ತೀನಿ ಅಂತ ಹೇಳಿ ನಮ್ಮ ಹೀರೋ ಅವರು ಶಬರಿಮಲೆಗೆ ಹೋಗಿದ್ರು ಹೋದ ವರ್ಷ. ನಮ್ಮ ಸರಿಗಮಪ ವಿನ್ನರ್ ದರ್ಶನ್ ಅವರು, ನಮ್ಮ ಹೀರೋ ಎಲ್ಲ ಕ್ಲೋಸ್ ಫ್ರೆಂಡ್ಸ್, ಅವರೆಲ್ಲ ಇದಕ್ಕೆ ಹೋದಾಗ, ಶಬರಿಮಲೆಗೆ ಹೋದಾಗ ಅಲ್ಲೂ ಅಷ್ಟೇ ಸ್ಪೆಷಲ್ ದರ್ಶನ ಮಾಡಿಸಿ ನಮ್ಮ ಹೀರೋಗೆ. ಇವರು ನಾನು ಕಳಿಸಿದ್ನಲ್ಲ ನಿಮ್ಗೆಲ್ಲ ಪುಣ್ಯಾತ್ ಗೀತಿ ಸಾಂಗು, ಆ ಸಿನಿಮಾ ಹೀರೋ ಅಂತ ಎಲ್ಲ ಹೇಳಿದ್ರು. ಆ ತರ ಪ್ರಮೋಟ್ ಆಗ್ತಾ ಇದೆ. ಸೊ ನನಗೊಂದು ಪ್ಲಸ್ ಪಾಯಿಂಟ್ ಇದೆಲ್ಲ, ನನಗೆ ಈ ಕೆಲಸ ಮಾಡಿರೋದು ಬೇರೆಯವ್ರ ಪ್ರೊಡಕ್ಷನ್ ಅಲ್ಲಿ, ಇದೆಲ್ಲ ಪ್ಲಸ್ ಪಾಯಿಂಟ್ ಆಯ್ತು ನನಗೆ. ಬಟ್ ಜೆನ್ಯೂನ್ ನಿಮ್ಗೆ ಅನ್ಸುತ್ತಲ್ಲ, ಗುರು ನಾನು ಮಾಡಿದ್ದೆ 1-2 ಸಿನಿಮಾ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ರೆ ಅದು ಆ ಎಕ್ಸ್ಪೀರಿಯನ್ಸ್ ನನಗೆ ಕೌಂಟ್ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಒಡೆ ಆಗಿರ್ಬೋದು, ಅಂದ್ರೆ ಇನ್ ಟರ್ಮ್ಸ್ ಆಫ್ ಸಿನಿಮಾ, ಇನ್ ಟರ್ಮ್ಸ್ ಆಫ್ ಪ್ರೊಡಕ್ಷನ್, ಇನ್ ಟರ್ಮ್ಸ್ ಆಫ್ ಸ್ಟಾರ್ ಕಾಸ್ಟ್, ಅಂದ್ರೆ ಎಲ್ಲವೂ ಚೆನ್ನಾಗಾದಾಗ ಕಲಿಕೆನೂ ಕೂಡ ಚೆನ್ನಾಗಿರುತ್ತಲ್ವಾ? ಹೌದೌದು. ಈಗ ಅಮರ್ ಒಂಥರ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಅಲ್ಲಿ ನಾನು ಹೋಗಿದ್ದು ಬೈಕರ್ಸ್ ಕೋಆರ್ಡಿನೇಟರ್ ಆಗಿ, ಆಮೇಲೆ ಪ್ರೊಡಕ್ಷನ್ಗೆ ಅವ್ರ ಜೊತೆ ಜಾಯಿನ್ ಆದೆ. ನಾನು ಏನ್ ಮಾಡ್ತಾ ಇದ್ದೀನಿ ಎಲ್ಲ ತಿಳ್ಕೊಂಡೆ. ಈಗ ನಾಗಶೇಖರ್ ಸರ್, ನಂಗೆ ತುಂಬಾ ಚಿಕ್ಕ ವಯಸ್ಸಿಂದ ನೋಡಿದೀನಿ ಅವ್ರನ್ನ. ಅವರು ಅಷ್ಟೇ, ಯಾಕಂದ್ರೆ ತಂದೆ ಇಂಡಸ್ಟ್ರಿಯಲ್ಲಿ ಇದ್ದಾಗಿಂದ ಎಲ್ಲಾರು ಪರಿಚಯನ ನನಗೆ. ಅವ್ರು ಮಾಡ್ತಿದ್ದ ಮೇಕಿಂಗು, ಆ ಸತ್ಯ ಹೆಗಡೆ ಸರ್ ಇಡ್ತಿದ್ದ ಫ್ರೇಮು, ಅದೆಲ್ಲ ವಾವ್ ಅನ್ನಂಗ್ ಇರ್ತಾ ಇತ್ತು. ಅದನ್ನ ನೋಡ್ಕೊಂಡು ಓ ಈ ತರನು ಮಾಡ್ತಾರ ಇವರೆಲ್ಲ ಅಂತ ಒಂದಷ್ಟು ನೋಡ್ಕೊಂಡೆ. ಅದಾದ್ಮೇಲೆ ಒಡೆಯಾಗಿ ಬಂದೆ. ನಮ್ಮ MD ಶ್ರೀಧರ್ ಸರ್, ಅವ್ರು ನನ್ನ ಎತ್ತಾಡ್ಸಿದ್ದಾರೆ. ನಮ್ಮ ಮನೆಗೆ ಬರೋರು ಅವರು, ಶರಣ್ ಕುಮಾರ್ ಕಪೂರ್ ಪೂಜಾರಿ ಡೈರೆಕ್ಟರ್, ಅವರೆಲ್ಲ ನಾನು ತುಂಬಾ ಚಿಕ್ಕ ವಯಸ್ಸಿಂದ, ಒಂದು 7 years 8 years ಮಗು ನಾನು ಹುಡುಗ, ಅವಾಗಿಂದ ನೋಡಿದ್ದಾರೆ. ಸೊ ಅದೆಲ್ಲ ನೋಡ್ಕೊಂಡೆ, ಬಾರೋ ಇಲ್ಲಿ ಕೂತ್ಕೊಳ್ಳೋ, ಇದ್ ನೋಡೋ ಅಂತೆಲ್ಲ ಹೇಳೋರು. ಆಮೇಲೆ ಆರ್ಟ್ ಡಿಪಾರ್ಟ್ಮೆಂಟ್ ಏನ್ ಕೆಲ್ಸ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಏನ್ ಕೆಲ್ಸ, ಅಸಿಸ್ಟೆಂಟ್ ಡೈರೆಕ್ಟರ್ ಏನ್ ಕೆಲ್ಸ, ಆಮೇಲೆ ಎಡಿಟಿಂಗ್ ರಿಪೋರ್ಟ್ ಬರೆಯೋನ್ ಏನ್ ಮಾಡ್ತಾನೆ, ಕಾಸ್ಟ್ಯೂಮ್ ಎಲ್ಲ ನಾನು ನೋಡ್ಕೊಂಡೆ. ಸೊ ಅದೆಲ್ಲ ಯೂಸ್ಫುಲ್ ಆಯ್ತು. ಅದಾದ್ಮೇಲೆ ನಮ್ ತಂದೆ ಕಲ್ಯಾಣ ಕುವರ ಅಂತ ಮಾಡಿದ್ರು. ಅಲ್ಲಿ ನಾನು ಪೋಸ್ಟ್ ಪ್ರೊಡಕ್ಷನ್ ಕೂತ್ಕೊಂಡೆ. ನಮ್ ತಂದೆ ನನ್ನೇ ಕೂಡಿಸ್ತಾ ಇದ್ರು, ನೋಡ್ಕೋ. ಆಕ್ಚುಲಿ ನಮ್ ತಂದೆಗೆ ಆಸೆ ಏನು ಅಂದ್ರೆ ನನ್ನ ಎಡಿಟರ್ ಮಾಡ್ಬೇಕು ಅಂತ. ಸೂಪರ್. ಸೊ ಎಡಿಟಿಂಗ್ ಅಲ್ಲಿ ಕೂಡಿಸ್ತಾ ಇದ್ರು. ಸೊ ಅದೊಂದು ಸ್ವಲ್ಪ ಪ್ಲಸ್ ಆಯ್ತು ನನಗೆ, ಆ ಎಡಿಟಿಂಗ್ ಟೈಮಲ್ಲಿ ಏನೇನ್ ಮಾಡ್ಬೋದು. ಯಾಕಂದ್ರೆ ನಾವು ಪ್ರೊಡಕ್ಷನ್ ಮಾಡೋದ್ ಬೇರೆ, ಶೂಟ್ ಮಾಡ್ಕೊ ಬರೋದು, ಬಟ್ ಆನ್ ದ ಟೇಬಲ್ಸ್ ಅದು ಇದೆಯಲ್ಲ, ಸೆಗ್ರಿಗೇಟ್ ಆಗಿ ಅದೆಲ್ಲ 2.5-3 ಗಂಟೆ ಫುಟೇಜ್ ಇರುತ್ತೆ. ನಾವು ಅದನ್ನ 2 ಅವರ್ ನಿಲ್ಸ್ತೀವಿ, ಹೊಟ್ಟೆ ಉರಿಯುತ್ತೆ. ಒಂದ್ ಅರ್ಧ ಗಂಟೆ ಫುಟೇಜ್ ತೆಗಿತೀವಲ್ಲ, ದುಡ್ಡು ಹೋಗ್ತಾ ಇದೆ ಇಲ್ಲಿ. ತುಂಬಾ ಕಷ್ಟ ಅದು. ನಿಜ. ಬಟ್ ಈ ಖೇಲಾನೇ ಯಾಕೆ ಒಂದು ಯೂಶಲಿ ಒಂದು ಸಿನಿಮಾ ಡೈರೆಕ್ಷನ್ ಅಂತ ಬಂದಾಗ ಪ್ಯಾರಲಲ್ ಆಗಿ 1-2-3 ಸಬ್ಜೆಕ್ಟ್ ಇಟ್ಕೊಂಡಿರ್ತಾರೆ ಅದೇ ಡೈರೆಕ್ಟರ್ ಅಲ್ಲಿ. ಈ ಖೇಲಾನೇ ಚೂಸ್ ಮಾಡಿದ್ದಕ್ಕೆ ಏನ್ ರೀಸನ್ ಅಂತ ಸರ್ ಅದು ಗೊತ್ತಿಲ್ಲ. ಈ ಖೇಲ ಹೇಗ್ ಹುಡ್ತು ಅಂತ ಗೊತ್ತಿಲ್ಲ. ನಾನು ಹಿಂಗೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದಷ್ಟು ಜನ ಫ್ರೆಂಡ್ಸ್, ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಮಾತಾಡ್ತಿರ್ತೀವಿ, ರೀಲ್ಸ್ಗಳು ಕಳ್ಸ್ಕೊಡ್ತಾ ಇರ್ತೀವಿ.
ಆ ಟೈಮಲ್ಲಿ ನನ್ನ ಫ್ರೆಂಡ್ ಒಬ್ರು ಡೀನಾ ರೆಡ್ಡಿ ಅಂತ ಹೇಳಿ ಅವರು ನಾನು ಮಾತಾಡ್ಕೊಂಡಿದ್ವಿ. ಸ್ವಲ್ಪ ಅವ್ರ ರೈಟಿಂಗ್ ಅಲ್ಲಿ ಚೆನ್ನಾಗಿದ್ದಾರೆ. ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಹೇಳಿದ್ರು ಬೇಬಿ ಅಂತ ಒಂದು ಸಿನಿಮಾ ಬಂದಿತ್ತು. ಎಸ್ ಹೌದು. ಆ ಸಿನಿಮಾ ನೋಡ್ತಾ ನೋಡ್ತಾ ನಾವು ಒಂದ್ ಸ್ವಲ್ಪ ಕಾನ್ವರ್ಸೇಷನ್, ಒಂದು 7-8 ಜನ ನಾವು ಈ ಲಾಕ್ಡೌನ್ ಟೈಮಲ್ಲಿ 7-8 ಜನ ನಾವು ಹಿಂಗೆ ಮಾತಾಡ್ಕೊಂಡ್ವಿ. ಅದ್ಯಾವ್ದೋ ಕ್ಲಬ್ ಹೌಸ್ ಅಂತ ಒಂದು ಗ್ರೂಪ್ ಇತ್ತು, ಒಂದು ಆ್ಯಪ್, ಅಲ್ಲಿ ಒಂದು ಗ್ರೂಪ್ ಇತ್ತು ನಮ್ದು. ಹಿಂಗೆ ಮಾತಾಡ್ಕೊಂಡು ಸ್ಟಾರ್ಟ್ ಮಾಡಿದಾಗ ಇದು ಒಂದು ಸಣ್ಣ ಲೈನ್ ಸಿಕ್ತು ನಮ್ಗೆ. ಅದನ್ನ ಇಟ್ಕೊಂಡಿದ್ದೆ, ಬಟ್ ನಾನು ಸ್ಟಾರ್ಟ್ ಮಾಡಲಿಲ್ಲ. ರೇಸರ್ ಅನ್ನೋ ಒಂದು ಸಬ್ಜೆಕ್ಟ್ ನನ್ನ ಲೈಫಲ್ಲಿ ನಡೆದಿರೋದು, ಅದು ಬೈಕರ್ಸ್ ಬಗ್ಗೆ, ಅದು ಒಂದು ರೇಸಿಂಗ್ ಕಾನ್ಸೆಪ್ಟ್. ಅದು ಸ್ಟಾರ್ಟ್ ಮಾಡಿದೆ. ಅದು ಸ್ವಲ್ಪ ಹೋಲ್ಡ್ ಮಾಡ್ಕೊಂಡು ಇದನ್ನ ಏನೋ ಮಾಡ್ಬೇಕಲ್ಲ. ಈಗ ಅದೆಲ್ಲ ನಿಂತಾಗ ಒಂದೂವರೆ ವರ್ಷ ಕಂಪ್ಲೀಟ್ ಆಗಿ ನಾನು ಹೋಮ್ ಅರೆಸ್ಟ್ ಆಗ್ಬಿಟ್ಟಿದೆ. ನಾನು ಆಚೆ ಬರ್ತಾ ಇರ್ಲಿಲ್ಲ ಎಲ್ಲೋ. ತುಂಬಾ ಬೇಜಾರಾಗ್ಬಿಟ್ಟಿತ್ತು ನನ್ಗೆ. ಅದೊಂದು ಇನ್ಸಿಡೆಂಟ್ ನಡೀತಲ್ಲ, ನಾನು ಬೇಜಾರಾಗ್ಬಿಟ್ಟು ಮನೆ ಬಿಟ್ಟು ಆಚೆ ಬರ್ತಾ ಇಲ್ಲ. ಟಿವಿ ನೋಡು, ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಲ್ಲಿ ಗೇಮ್ ಮಾಡ್ಕೊಂಡು ಕೂತ್ಕೋ, ಅದು ಬಿಟ್ರೆ ಇನ್ನೇನಿಲ್ಲ. ರೀಲ್ಸ್ಗಳು ನೋಡ್ಕೊಂಡು ಕೂತ್ಕೋ, ಇಷ್ಟೇ ನಂದು ಇದ್ದಿದ್ದು. ಆಮೇಲೆ ಒಂದಷ್ಟು ಜನ ನನ್ನ ಫ್ರೆಂಡ್ಸ್ ಬಂದ್ಬಿಟ್ಟು, ಇಲ್ಲ ಹಿಂಗ್ ಕೂತ್ಕೋಬೇಡ, ನಿನ್ ಬಗ್ಗೆ ನೆಗೆಟಿವ್ ಓಡ್ತಾ ಇದೆ, ಒಂದ್ 20-30 ಲಕ್ಷದಲ್ಲೇ ಒಂದು ಸಿನಿಮಾ ಮಾಡ್ಬೋಣ, ಸಣ್ಣ ಕ್ಯಾಮ್ರಾ ನಾವ್ ಇಟ್ಕೊಂಡು ನಾವು ಸಿನಿಮಾ ಮಾಡಬಲ್ಲೆ ಅಂತ ಒಂದು ತೋರ್ಸ್ಕೋಣ ಬಾ ಅಂತ. ಅವಾಗ ಈ ಕೇಲ ಕತೆ ಇಟ್ಕೊಂಡೆ. ಹಿಂಗ್ ಮಾಡ್ಬೋದು, ಈ ತರ ಹೋಗುತ್ತೆ ಕತೆ ಅಂತ ಒಂದಷ್ಟು ಜನ ಕುತ್ಕೊಂಡ್ ಮಾಡಿದ್ವಿ. ಆಮೇಲೆ ಅದೊಂದು ಟೀಮ್ ಆಗಕ್ ಸ್ಟಾರ್ಟ್ ಆಯ್ತು. ಆ ಟೀಮ್ ಮಾಡ್ಕೊಂಡು ಲಾಸ್ಟ್ ಅಲ್ಲಿ ನಂಬ್ತಿರೋ ಬಿಡ್ತಿರೋ ಹೀರೋ ಸೆಲೆಕ್ಟ್ ಆಗಿದ್ದ 5ನೇ ದಿವಸಕ್ಕೆ ನಾವು ಶೂಟ್ಗೆ ಹೋದ್ವಿ. ಹೀರೋ ಹೀರೋಯಿನ್ ಸೆಲೆಕ್ಟ್ ಆಗಿದ್ದ 5ನೇ ದಿವಸಕ್ಕೆ ನಾವು ಉತ್ತರಾಖಂಡ್ ಫಸ್ಟೇ ಮಾಡಿದ್ದು. ನಾನು ಟಾಕಿ ಪೋರ್ಷನ್ ಅಲ್ಲ, ಫಸ್ಟೇ ಹೋಗಿದ್ದು ಸಾಂಗು. ನಾನು ಉತ್ತರಾಖಂಡಲ್ಲಿ ಫಸ್ಟ್ ಡೇ ಆಫ್ ಶೂಟ್ ಉತ್ತರಾಖಂಡಲ್ಲಿ ನಾನು ಸಾಂಗ್ ಮಾಡಿ. ಎಸ್, ನನ್ನ ಫ್ರೆಂಡ್ ಇನ್ನೊಂದು ಸಿನಿಮಾ ಉತ್ತರಾಖಂಡ್ಗೆ ಹೋಗ್ಬೇಕಿತ್ತು. ಫ್ರೆಂಡ್ ಇನ್ ದ ಸೆನ್ಸ್ ನಮ್ಮ ಸಿನಿಮಾಲಿ ಡೈಲಾಗ್ ರೈಟ್ರು, ಆಮೇಲೆ ಪುಣ್ಯಾತ್ಗೀತಿ ಸಾಂಗ್ ಬರ್ದಿರೋರು ಪ್ರಮೋದ್ ಜೋಯ್ಸ್ ಅಂತ. ಸೊ ಅವ್ರ ಸಿನಿಮಾ ಬಂದು ಉತ್ತರಾಖಂಡಲ್ಲಿ ಶೂಟ್ ಮಾಡ್ತಾ ಇದ್ರು. ಅವರು ಮಾರ್ಚ್ 8ರಿಂದ ಏನೋ ಸ್ಟಾರ್ಟ್ ಮಾಡ್ತಿದ್ರು. ನಾನೇನ್ ಮಾಡಿದೆ, ಮಾರ್ಚ್ 2ಕ್ಕೆ ನಾವು ಹೊರಟ್ಬಿಟ್ವಿ ಇಲ್ಲಿಂದ. 2025 ಅಲ್ಲಿ ಹೋಗಿ ನಮ್ಮ ಕಂಬಿರಾಜು ಮಾಸ್ಟ್ರು ಕೊಟ್ಟೆ ಅವ್ರಿಗೆ. ಮಾಸ್ಟ್ರೆ ಹಿಂಗಿದೆ, ಇಮ್ಮಿಡಿಯೇಟ್ ಹೋಗ್ಬೇಕು ಏನು ಅಂತ. ಸರಿ ಸರ್, ಬನ್ನಿ ಸರ್, ನಿಮ್ ಪ್ರೊಡಕ್ಷನ್ ನಮ್ಗೆ ಮಾಡೋದು ದೊಡ್ಡ ಖುಷಿನೇ. ನಿಮ್ ತಂದೆಯವರು ಗಂಗಾ ಕಾವೇರಿ ಮಾಡೋ ಟೈಮಲ್ಲಿ ನಮಗೂ ಚಾನ್ಸ್ ಕೊಟ್ಟಿದ್ರು. ನಾನು ಅವಾಗ ಅಸಿಸ್ಟೆಂಟ್ ಆಗಿದ್ದೆ, ಮಾಸ್ಟರ್ಗೆ ಅಸಿಸ್ಟೆಂಟ್ ಆಗಿದ್ದೆ. ಬನ್ನಿ ಸರ್ ಹೊರಡೋಣ ಅಂದ್ಬಿಟ್ಟು ಇಮ್ಮಿಡಿಯೇಟ್ 28th ಫೆಬ್ರವರಿ 27th ಫೆಬ್ರವರಿ ಟಿಕೆಟ್ಸ್ ಬುಕ್ ಮಾಡಿದೆ. ಮಾರ್ಚ್ 2 ಹೊರಟು.